ಗಾಯತ್ರಿ ಭವನ ಮುಕ್ತಾಯ ಆಗಲೇಬೇಕು, ಲೋಕಾರ್ಪಣೆ ಆಗಬೇಕು ಅನ್ನೋದು ಭಾಳ ಮುತುವರ್ಜಿ ವಹಿಸಿ ಇವತ್ತು ಇನ್ನೊಂದು 25 ಲಕ್ಷ ರೂಪಾಯಿ ಮೇಲ್ಗಡೆ ಚಾವಣಿಗೆ ಕೊಟ್ಟಿದ್ದೇವೆ. ಕೆಳಗಡೆದು ನಾನು ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ. ಕೆಳಗಡೆ ಇನ್ನೂ 2 ಟಾಯ್ಲೆಟ್ ಆಗಬೇಕು. ಟಾಯ್ಲೆಟ್ ಇಲ್ಲಾರದೆ ನಾವು ಓಪನಿಂಗ್ ಮಾಡೋಕ್ಕಾಗಲ್ಲ. ಎಷ್ಟು ಅವರು ಅನುದಾನದ ಬೇಡಿಕೆ ಕೊಡ್ತಾರೆ ಆ ಟಾಯ್ಲೆಟ್ಸ್ ಮಾಡಿಸ್ಕೊಡ್ತಿದ್ದಾರೆ. ಅದ್ರ ಜೊತೆ ನೀರಿನ ವ್ಯವಸ್ಥೆ, ಈ ವ್ಯವಸ್ಥೆನೂ ಆಗಬೇಕು. ಟಾಯ್ಲೆಟ್ಗೆ ಕರೆಂಟಿನ ವ್ಯವಸ್ಥೆ ಇದು ಆಗಬೇಕು. ಅವು 3 ಮಾಡಿಸಿ ಇನ್ನೊಂದು 2-3 ತಿಂಗಳಲ್ಲಿ ಇದು ಲೋಕಾರ್ಪಣೆ ಆಗಬೇಕು. ಕೆಳಗಿಂದ ಒಂದು ಭವನ ಏನಿದೆ ಅದು ಲೋಕಾರ್ಪಣೆ ಆಗಬೇಕು. ಅದು ಎಷ್ಟೇ ಕಷ್ಟ ಬಂದ್ರೂ, ಎಷ್ಟೇ ಅನುದಾನದ ವ್ಯವಸ್ಥೆ ಬೇಕು ನಾವು ಮಾಡಿಕೊಡ್ತೀವಿ. ಯಾಕೆಂದರೆ ನಾವು ಅಧಿಕಾರದಲ್ಲಿದ್ದಂಥ ಸಮಯದಲ್ಲಿ ನಾವು ಮುಂದೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ, ಎಲ್ಲಿವರೆಗೂ ನಿಮ್ಮ ಆಶೀರ್ವಾದ ಇರ್ತದೋ ಅಲ್ಲಿವರೆಗೂ ಇರ್ತೀವಿ. ಆದರೆ ನಾವು ಮಾಡಿದಂಥ ಕೆಲಸಗಳು ಯಾವತ್ತೂ ಇರ್ತಾವೆ. ಹಾಗಾಗಿ ಇವತ್ತು ಒಂದು ಲೋಕಾರ್ಪಣೆ ಆಗಬೇಕು, ಕೆಳಗಿನ ಭಾಗ ಲೋಕಾರ್ಪಣೆ ಮಾಡೋಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನದಿಂದ ನಾವು 3 ಸರಿ ಶಾಸಕ ಯಾರಿಗೆ ಕೊಡಲಾರ್ದಂಥ ವಿಶ್ವಾಸ, ಅಭಿಮಾನ ನನ್ನ ಮೇಲೆ ಇಟ್ಟಿದ್ದೀವಿ. ಯಾವತ್ತೂ ನಾವು ಚಿರಋಣಿಯಾಗಿರ್ತೀವಿ ಸಮಾಜಕ್ಕೆ. ಸಮಾಜ ನನ್ನ ಮೇಲೆ ಭಾಳ ಭರವಸೆ. ಸಮಾಜಕ್ಕೆ ಯಾವುದೇ ರೀತಿ ಮುಂದೆ ಬರದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ನಾನು. ಎಂಥ ಕಷ್ಟ ಸುಖ ಎಲ್ಲ ಕಾಲದಲ್ಲೂ ಸಮಾಜಕ್ಕೆ ಬೆನ್ನೆಲುಬಾಗಿ ಬಯಸ್ತೀನಿ. ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಸರ್ಗೆ ಅಭಿನಂದನೆಗಳು, ಹೃದಯದ ವಿಶಸ್ ನಿಮಗೆ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನಿಮ್ಮ ಬಹಳ ವರ್ಷಗಳ ಕನಸು ನನಸಾಗಿದೆ. ಇವತ್ತು ಈ ಶುಭ ಸಂದರ್ಭದಲ್ಲಿ ನಿಮಗೆ ಶುಭಾಶಯ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಯಥಾ ಪ್ರಕಾರ ನಾವು ನಮ್ಮೆಲ್ಲರ ಅಂದರೆ ಪ್ರಜೆಗಳಾಗಿ, ನಾಡಿನ ಪ್ರಜೆಗಳಾಗಿ ನಿಮ್ಮಿಂದ ಒಳ್ಳೆ ಸೇವೆಯನ್ನು, ರಾಜ್ಯಕ್ಕೆ ಒಳ್ಳೆ ಕೊಡುಗೆಯನ್ನು ಬಯಸ್ತೀವಿ. ಸೊ ನೀವು ಅದನ್ನು ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ಪರ್ಸ್ನಲಿ ವೈಯಕ್ತಿಕವಾಗಿ ಹೇಳೋದಾದರೆ ನಿಮ್ಮ ಚರಿಷ್ಮಾ, ನಿಮ್ಮ ಆರ ನನಗಿಷ್ಟ. ಲೆಟ್ ದಟ್ ರಿಫ್ಲೆಕ್ಟ್ ಆನ್ ದ ಅಡ್ಮಿನಿಸ್ಟ್ರೇಷನ್ ಟು ಅನ್ನೋದನ್ನ ಆಶಿಸ್ತೀನಿ. ಒಳ್ಳೆಯದಾಗಲಿ. ಆ ತಾಯಿ ಚಾಮುಂಡಿ ನಿನ್ನ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಇನ್ನು ಜನಸೇವೆ ಮಾಡೋ ಹೆಚ್ಚಿನ ಶಕ್ತಿ ಕೊಡಿ. ಚಿತ್ರರಂಗಕ್ಕೆ ಅವರ ಅಂದರೆ ಬಹಳ ವರ್ಷಗಳಿಂದ ಡಿ ಕೆ ಸರ್ಗೆ ಚಿತ್ರರಂಗಕ್ಕೆ ಅವಿನಾಭಾವ ಸಂಬಂಧ ಇದೆ. ಅವರು ಆ ಟೈಮ್ ಅಂಡ್ ಅಗೇನ್ ಅದನ್ನು ಅವರು ಪ್ರೂವ್ ಮಾಡ್ತಾ ಬಂದಿದ್ದಾರೆ. ಅವರ ಕಾಂಟ್ರಿಬ್ಯೂಷನ್ ಒಂದಷ್ಟಿದೆ. ಆ್ಯಂಡ್ ಈ ಸಲ ಅವರು ಮುಖ್ಯಮಂತ್ರಿಗಳಾದಾಗ ನಾವು ಇನ್ನೂ ಹೆಚ್ಚಿನ ನಿರೀಕ್ಷೆ, ಅಂದರೆ ಒಂದು ನಂಟಿದೆಯಲ್ಲ, ಬಾಂಧವ್ಯ ಇದೆಯಲ್ಲ ಚಿತ್ರರಂಗದ ಜೊತೆಗೆ. ಸೊ ಅವರಿಂದ ಇನ್ನೊಂದಷ್ಟು ಹೆಚ್ಚಿನ ಸೇವೆಯನ್ನು ನಿರೀಕ್ಷಿಸ್ತೀವಿ. ಆ ಹೆಚ್ಚು ಅನುಕೂಲಗಳನ್ನ ಚಿತ್ರರಂಗದವ್ರಿಗೆ, ನಮ್ಮ ಉದ್ಯಮದವ್ರಿಗೆ ಮಾಡಿಕೊಡ್ಬೇಕು.